ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಬೇಜವಾಬ್ದಾರಿಯಿಂದ ರೋಗಿಗಳ ಪರದಾಟ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಬೇಜವಾಬ್ದಾರಿ ಹಾಜರಿಯಿಂದ ರೋಗಿಗಳು ತೀವ್ರ ತೊಂದರೆ ಅನುಭವಿಸುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಸುಮಾರು 2 ಗಂಟೆಗಳ ಕಾಲ ವೈದ್ಯರು ಆಸ್ಪತ್ರೆಗೆ ಹಾಜರಾಗದೆ ಇರೋದ್ರಿಂದಾಗಿ ದೂರದ ಊರುಗಳಿಂದ ಬಂದ ವಯೋವೃದ್ಧರು, ಮಹಿಳೆಯರು ಮತ್ತು ಮಕ್ಕಳು ಚಿಕಿತ್ಸೆಗಾಗಿ ಕಾಯುತ್ತಾ ಪರದಾಡಿದ್ದಾರೆ. ಸಾರ್ವಜನಿಕರು ಹೇಳುವಂತೆ ವೈದ್ಯರು ಕಾಫಿ ಟೀ ವಿರಾಮದ ಹೆಸರಲ್ಲಿ ಗಂಟೆಗಳ ಕಾಲ ಆಸ್ಪತ್ರೆಗೆ ಹಾಜರಾಗದೆ ತಮ್ಮ ಖಾಸಗಿ ಕ್ಲಿನಿಕ್ನಲ್ಲಿ ಸೇವೆ ನೀಡುತ್ತಿರುವುದು ಸಾಮಾನ್ಯವಾಗಿದೆ. ವಿಶೇಷವಾಗಿ ಎಎಂಒ ನಟರಾಜ್ರವರು ಖಾಸಗಿ ಮಾರುತಿ ಕ್ಲಿನಿಕ್ನಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಸರು ಮಾತ್ರ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡ ಜನರ ಜೀವಾಳ. ಆದರೆ ಇಲ್ಲಿ ಕರ್ತವ್ಯ ನಿರ್ವಹಣೆಯಲ್ಲಿನ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರ ಆರೋಗ್ಯವೇ ಅಪಾಯಕ್ಕೊಳಗಾಗ್ತಾ ಇದೆ. ಈ ಹಿಂದೆಯೂ ಕೂಡ ಇದೇ ಆಸ್ಪತ್ರೆಯ ವಿರುದ್ಧ ಅನೇಕ ದೂರುಗಳು ದಾಖಲಾಗಿದ್ದು ಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾಗಲೂ ವೈದ್ಯರು ಹಾಗೂ ಸಿಬ್ಬಂದಿಗಳ ಕರ್ತವ್ಯ ಲೋಪದ ಬಗ್ಗೆ ಉಲ್ಲೇಖ ಮಾಡಿದ್ರು. ಆದ್ರೂ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಅಂತ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಂತೋಷ ಎಂಬ ರೋಗಿಯ ಸಂಬಂಧಿಕರು ತಮ್ಮ ಹೆಂಡತಿಗೆ ಚಿಕಿತ್ಸೆ ಕೊಡಿಸಲು ಗಂಟೆಗಳ ಕಾಲ ಕಾಯಬೇಕಾಯಿತು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ದಾಸಿಹಳ್ಳಿಯಿಂದ ಬಂದ ವಯೋವೃದ್ಧರೊಬ್ಬರು ಕೆಮ್ಮು, ಜ್ವರ, ಮೈಕೈ ನೋವಿನಿಂದ ಬಳಲ್ತಾ ಇದ್ರು. ವೈದ್ಯರಿಲ್ಲದೆ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದೆ ಕಾಯಬೇಕಾದ ಪರಿಸ್ಥಿತಿ ಎದುರಾಯಿತು. ಲೋಕೇಶ್ ಎಂಬ ಪೋಷಕರು ತಮ್ಮ ಮಗ ತೀವ್ರ ಜ್ವರದಿಂದ ಬಳಲುತ್ತಿದ್ದಾಗ ಆಸ್ಪತ್ರೆಗೆ ಕರೆತಂದರು. ಅರ್ಧ ಗಂಟೆಗೂ ಹೆಚ್ಚು ಸಮಯ ವೈದ್ಯರು ಲಭ್ಯವಾಗಲಿಲ್ಲ ಎಂದು ನೋವು ವ್ಯಕ್ತಪಡಿಸಿದ್ರು. ಪ್ರತಿದಿನವೂ ಇದೇ ಪರಿಸ್ಥಿತಿ ಅಂತ ಅವರು ಹೇಳಿದ್ದಾರೆ. ಎಷ್ಟೊತ್ತಾಯ್ತು ಸರ್ ಬಂದು? ಅರ್ಧ ಗಂಟೆ ಆಯ್ತು ನಾವು. ಅರ್ಧ ಗಂಟೆ ಇಲ್ಲ ಯಾರು ಡಾಕ್ಟ್ರ್ ಇಲ್ಲ ಅವ್ರಿಗೆ ತೋರಿಸಿದ್ರೆ ಇಲ್ಲೇ ತೋರಿಸ್ತೀನಿ ಅಂತಿದ್ದಾರೆ. ಉಮೇಶ್ ಡಾಕ್ಟ್ರಿಗೆ ಹೇಳ್ಬೇಕು ಚೆನ್ನಾಗಿ ಡಾಕ್ಟರ್ ಸರಿ ಇಲ್ಲ ಇಲ್ಲಿ. ಏನು ಸಮಸ್ಯೆ ಇದೆ ಸರ್? ಜ್ವರ ಜಾಸ್ತಿ ಆಗಿಬಿಟ್ಟಿದೆ, ಇಬ್ಬರಿಗೂ ಜ್ವರ. ಬ್ರದರ್, ನಿಮ್ಮ ಹೆಸರು? ಸಂತೋಷ್. ಏನಕ್ಕೆ ಬಂದಿದ್ರು ಬ್ರದರ್ ಸರ್ಕಾರಿ ಆಸ್ಪತ್ರೆ? ನಮ್ಮ ಮಿಸಸ್ ಹುಷಾರಿಲ್ಲ, ತೋರ್ಸಕ್ಕೆ ಬಂದಿದ್ರು. ಒಂದು ಗಂಟೆಯಿಂದ ಕಾಯ್ತಿದ್ದೀವಿ. ಒಬ್ಬರು ಡಾಕ್ಟ್ರು ತೋರಿಸ್ಕೊಂಡು ಚೆಕಪ್ ಮಾಡಿಸ್ಕೊಂಡು ಬಂದಿದ್ದು ಯಾರು ಬಂದಿದ್ದೀವಿ. ಏನು ಸಮಸ್ಯೆ ಬ್ರದರ್ ನಿಮಗೆ? ಅವ್ರದ್ದೇನೋ ಪರ್ಸ್ನಲ್ ಪ್ರಾಬ್ಲಮ್. ಎಷ್ಟೊತ್ತು ಅವರಿಂದ ಕಾಯ್ತಾ ಇದ್ದಾರೆ? 1 ಅವರಿಂದ ಕಾಯ್ತಾ ಇದ್ದಾರೆ. ಯಾವುದೇ ಡಾಕ್ಟ್ರ್ ಇಲ್ವಾ ಇಲ್ಲಿ? ಯಜಮಾನ್ರೆ, ಯಾವ ಊರು ನಿಮ್ಮದು? ದಾಸಹಳ್ಳಿ. ಏನಕ್ಕೆ ಬಂದಿರಿ ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ? ಏನಕ್ಕೆ ಬಂದಿದ್ದೀರಾ? ಮೈಕೈ ಹೊಡೆತ, ಕೆಮ್ಮು, ನೆಗಡಿ. ಎಷ್ಟೊತ್ತಾಯ್ತು ಬಂದು? ಈಗ ಒಂದು 2 ಗಂಟೆ ಆಯ್ತು. 2 ಗಂಟೆ ಆಯಿತು. 2 ಗಂಟೆಯಿಂದ ಡಾಕ್ಟ್ರ್ ಇಲ್ವಾ ಇಲ್ಲಿ? ಡಾಕ್ಟ್ರು ಅದೇ ಬಂದಿತ್ತು, ಆಗಲೇ ಅದೇ ಹೋಗೋದು ಕಾಯ್ತಾ ಇದ್ದೀವಲ್ಲ, ಇರ್ತಾರೆ ಹೋಗ್ತಾರೆ. ಸರ್ಕಾರ ಉಚಿತ ಆರೋಗ್ಯ ಸೇವೆಗಳನ್ನ ಸಾರ್ವಜನಿಕರಿಗೆ ತಲುಪಿಸಲು ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಇಂತಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅವುಗಳ ಪ್ರಯೋಜನ ಜನರಿಗೆ ಸಿಗ್ತಾ ಇಲ್ಲ ಎಂಬುದು ಸ್ಪಷ್ಟವಾಗ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ತಕ್ಷಣವೇ ಈ ಪ್ರಕರಣವನ್ನ ಪರಿಶೀಲಿಸಿ ಕರ್ತವ್ಯ ಲೋಪ ಮಾಡುತ್ತಿರುವ ವೈದ್ಯರು ಹಾಗೂ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿಯಮಿತವಾಗಿ ವೈದ್ಯರು ಲಭ್ಯವಿರುವಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ವರದಿ ಶಿಲ್ಪ ಆರ್ ಗೌಡ, ಕ್ರೈಮ್ ಬ್ಯೂರೋ ಹೆಡ್, ನವ ಕರ್ನಾಟಕ ಟಿವಿ.